19ನೇ ಪ್ರಶ್ನೆ, ಪೂರ್ವ ಕರಾವಳಿಯ ಬಂದರುಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ. ಪೂರ್ವ ಕರಾವಳಿಯ ಬಂದರುಗಳು, ಮೊದಲನೇದಾಗಿ ತೂತುಕುಡಿ, ಇದು ತಮಿಳುನಾಡಿನಲ್ಲಿ ಇದೆ. ಓಕೆ, ಇದು ತಮಿಳುನಾಡಿನಲ್ಲಿ ಇರುವಂತಹ ಒಂದು ಬಂದರು. ಟ್ಯೂಟಿಕೋರಿನ್ ಅಂತ ಕೂಡ ಇದನ್ನ ಕರೀತಾರೆ. ಎರಡನೆಯದಾಗಿ ಚೆನ್ನೈ, ಇದು ಒಂದು ಕೃತಕ ಬಂದರಾಗಿದ್ದು ಭಾರತದ ಅತ್ಯಂತ ಪುರಾತನ ಬಂದರಾಗಿದೆ. ಇದು ಕೂಡ ತಮಿಳುನಾಡಿನಲ್ಲಿ ಇದೆ, ಚೆನ್ನೈ. ಓಕೆ, ಸೊ ಚೆನ್ನೈ ತಮಿಳುನಾಡಿನ ರಾಜಧಾನಿ ಕೂಡ ಹೌದು. ಇದು ಕೃತಕವಾಗಿ ನಿರ್ಮಾಣವಾದಂತಹ ಬಂದರು, ಇದು ತಮಿಳುನಾಡಿನಲ್ಲಿ ಇದೆ. ಓಕೆ, ಅತ್ಯಂತ ಪುರಾತನ ಬಂದರು. ಮೂರನೇದಾಗಿ ವಿಶಾಖಪಟ್ಟಣಂ, ಇದು ಭಾರತದ ನೈಸರ್ಗಿಕ ಬಂದರಾಗಿದ್ದು, ನೈಸರ್ಗಿಕ ಅಂದ್ರೆ ನ್ಯಾಚುರಲ್. ಓಕೆ, ಸೊ ಇದು ಬಂದರಾಗಿದ್ದು ಇದು ಆಂಧ್ರ ಪ್ರದೇಶದಲ್ಲಿ ಇದೆ. ಐದನೇದಾಗಿ ಪ್ಯಾರಾದೀಪ್, ಇದು ಒಡಿಶಾ ರಾಜ್ಯದಲ್ಲಿರುವಂತಹ ಒಂದು ಬಂದರು, ಪ್ಯಾರಾದೀಪ್ ಬಂದರು. ಸೊ ಇದನ್ನ ಇತ್ತೀಚೆಗೆ ಅಭಿವೃದ್ಧಿ ಪಡಿಸಲಾದಂತಹ ಬಂದರು, ಇದು ಇತ್ತೀಚೆಗೆ ಅಭಿವೃದ್ಧಿಯಾದಂತಹ ಬಂದರು. ಪ್ಯಾರಾದೀಪ್. ಓಕೆ, ಸೊ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಕೋಲ್ಕತ್ತಾ, ಇದು ಪಶ್ಚಿಮ ಬಂಗಾಳದಲ್ಲಿದ್ದು ಇದನ್ನು ಭಾರತದ ಚಹಾ ಬಂದರು ಎಂದು ಕೂಡ ಕರೆಯಲಾಗುತ್ತೆ. ಟೀ ಪೋರ್ಟ್ ಆಫ್ ಇಂಡಿಯಾ ಅಂತ ಕೂಡ ಇದನ್ನ ಕರೆಯಲಾಗುತ್ತೆ. ಅದೇ ರೀತಿ ಹಾಲ್ಡಿಯಾ, ಇದು ಕೂಡ ಪಶ್ಚಿಮ ಬಂಗಾಳದಲ್ಲಿರುವಂತಹ ಬಂದರು. ಕೋಲ್ಕತ್ತಾ ಬಂದರಿನ ಮೇಲಿನ ಒತ್ತಡವನ್ನ ಕಡಿಮೆ ಮಾಡಲು ನಿರ್ಮಿಸಿದ ಕೃತಕ ಬಂದರು ಹಾಲ್ಡಿಯಾ ಇದಾಗಿದೆ. ಓಕೆ, ಸೊ ಇವೆಲ್ಲ ಪೂರ್ವ ಕರಾವಳಿಯಲ್ಲಿ ಕಂಡು ಬರುವಂತಹ ಬಂದರುಗಳು.